ಮುಖ್ಯಮಂತ್ರಿಗಳು ಬೇಡ ಅಂದಿದ್ದಕ್ಕೆ ನಾನು ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಸಂಸದ ಬಿವೈ ರಾಘವೇಂದ್ರದ್ದು ನರಿಬುದ್ಧಿ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಕುಟುಕಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸಿಎಂ ಆಹ್ವಾನಿಸದೇ ಇರುವುದಕ್ಕೆ ಅಸಮಾಧಾನ ಹೊರಹಾಕಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಂಸದ ರಾಘವೇಂದ್ರ ಅವರದ್ದು ನರಿಬುದ್ಧಿ ಎಂದು ಲೇವಡಿ ಮಾಡಿದ್ದಾರೆ. ಕಾರ್ಯಕ್ರಮ ಕೇವಲ 3 ದಿನ ಇದ್ದಾಗ ಸಿಎಂಗೆ ಆಹ್ವಾನಿಸಿದ್ದಾರೆ. ಸಿಎಂಗೆ ಬೇರೆ ಕಾಯಕದ ನಿಮಿತ್ತ ಅದು ಸಾಧ್ಯವಾಗಲಿಲ್ಲ. ಬಿಜೆಪಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಕೀಳು ಮಟ್ಟದ ರಾಜಕಾರಣ ಮಾಡಿದ್ದಾರೆ. ಇದರಲ್ಲಿ ಕೆಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಅವರನ್ನು ಅಮಾನತುಗೊಳಿಸುವಂತೆ ಸಿಎಂಗೆ ಮನವಿ ಸಲ್ಲಿಸುತ್ತೇನೆ ಎಂದು ಹರಿಹಾಯ್ದರು. ಎರಡು ಸೇತುವೆ ಒಂದೇ ಅಲ್ಲ, 2,000 ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ಇವತ್ತು 3-4 ಕಡೆ ಯೋಜನೆಯನ್ನು ಜಾರಿಗೊಳಿಸಬೇಕಾದ್ರೆ, ಉದ್ಘಾಟನೆ ಮಾಡಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೀಲಿಕ್ಕೆ ನಿಮಗೆ ಯೋಗ್ಯತೆ ಆಗಲ್ಲ ಅಂದರೆ ಏನು ಅರ್ಥ ಏನಿದು? ಒಂದೇ ಸೇತುವೆ ಆದರೆ ಪರವಾಗಿಲ್ಲ, ಹೆಂಗ ನಡೆದುಕೊಂಡು ಹೋಗ್ತಿತ್ತು. 2,000 ಕೋಟಿ ಇವತ್ತು ಅವರು ನಿನ್ನೆ ಶಂಕುಸ್ಥಾಪನೆ ಉದ್ಘಾಟನೆ ಎಲ್ಲ ಮಾಡಿದ್ದಾರೆ. ಇವತ್ತು ಒಬ್ಬ ಮುಖ್ಯಮಂತ್ರಿಗೆ 3 ದಿವಸ ಹೋಗ್ಬಿಟ್ಟು ನೀವು ಕಾರ್ಡ್ ಕೊಟ್ಟು ಬನ್ನಿ ಅನ್ನೋಕ್ಕೆ ಇದೇನು ಮದುವೆ ಕಾರ್ಡಾ? ಅವರು ಒಬ್ಬ ಮುಖ್ಯಮಂತ್ರಿಗಳು ಕರಿಬೇಕು, ಮುಂಚೆ ಕರೆದು ಇದು ಮಾಡಬೇಕನ್ನೋದು ಗೊತ್ತಿಲ್ವಾ? ಗಡ್ಕರಿಗೆ 3 ದಿವಸ ಮುಂಚೆ ಲೆಟ್ರ್ ಮಾಡಿದ್ದಾರೆ, ಆದರೂ ಸಹ ಇವರು ಮಾಡಿದ್ದಾರೆ. ಇಲ್ಲೊಬ್ಬ MP ಇದ್ದಾನೆ, ನರಿಬುದ್ಧಿ MP ಅವರು. ಈ MP ಎಲ್ಲ ರೀತಿಯ ಜೋಶಿ ಅವರು ಹಿಡ್ಕೊಂಡು ಮಾಡಿದ್ದಾರೆ, ಇವೆಲ್ಲ ಮಾಡಿದ್ದಾರೆ. ಇವ್ರಿಗೇನೆಂದರೆ ನಾವು ಬರಬಾರ್ದು. ಆ 2,000 ಕೋಟಿ ತಂದಾಗ ಇಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು, ಏನ್ರಿ ನಾವು ಟ್ಯಾಕ್ಸ್ ಕಟ್ಟಿಲ್ಲನ್ರಿ, ನಾವು ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. GSTಯಲ್ಲಿ ನಮ್ಮ ರಾಜ್ಯ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಏನು ಇವ್ರು ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಅಂತಾರೆ. ಇವರಿಗೆ ಮುಜುಗರ ಆಗುತ್ತೆ. ಇವ್ರದ್ದು ಇಲ್ಲಿ ಹೈಲೈಟ್ ಆಗಬೇಕು, ಇವರು ಇಲ್ಲಿ ಸೇತುವೆದು ಹೈಲೈಟ್ ಮಾಡ್ಕೋಬೇಕು. ಇವೆಲ್ಲವನ್ನು ಪ್ಲ್ಯಾನ್ ಮಾಡಿ ಇವತ್ತು ಈ ರೀತಿಯ ಒಂದು ಅವಮಾನ ಮಾಡಿದ್ದಾರೆ. ಇದನ್ನು ನಾವು ಹೋಗೋಕ್ಕೆ ತಯಾರಿದ್ದೆ. ನನಗೇನು ಆ ಕ್ಷೇತ್ರದ ಒಂದು ಸೇತುವೆ ಆಗುತ್ತೆ, ಹೋಗೋಕ್ಕೆ ತಯಾರಿದ್ದೆ. ಮುಖ್ಯಮಂತ್ರಿಗಳು ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ, ನಾವು ಹೋಗಲಿಲ್ಲ. ಇದು ಮುಖ್ಯಮಂತ್ರಿಯವರು ಈಗಾಗಲೇ ಪ್ರಧಾನಮಂತ್ರಿಯವರಿಗೂ ಲೆಟರ್ ಮಾಡಿದ್ದಾರೆ, ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟು ಕೀಳು ಮಟ್ಟದ ರಾಜಕಾರಣವನ್ನು ಇವತ್ತು ಇವರು ಮಾಡಿದ್ದಾರೆ. ಇದು ತಪ್ಪು. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಎರಡೂ ಸರ್ಕಾರಗಳ ಜೊತೆಗೆ ಹೋಗಬೇಕು. ಯಾಕೆ ಇವ್ರಿಗೆ ಮುಖ್ಯಮಂತ್ರಿಯವರು ಬರಬಾರ್ದಾ? ರಾಜ್ಯದ ಮಂತ್ರಿಗಳೆಲ್ಲ ಬರಬಾರ್ದಾ? ಇವ್ರದ್ದು ಏನು ಉದ್ದೇಶ ಏನು? ಇವ್ರು ಯಡಿಯೂರಪ್ಪನವ್ರು ಬರ್ಬೋದು, ಇವ್ರು ಯಡಿಯೂರಪ್ಪನವ್ರ ಹೆಸರು ಹಾಕೊಂಡು ಕರ್ಕೊಂಡ್ಬರ್ಬೋದು ಇವರಿಗೆಲ್ಲ. ಆದರೆ ಮುಖ್ಯಮಂತ್ರಿಗಳು ಬರಬಾರ್ದು ಅನ್ನೋದು ಉದ್ದೇಶ ಇದೆಯಲ್ಲ. ಕೇವಲ ತುಮ್ರಿ ಸೇತುವೆ ನಾವು ಕೇಳ್ತಾ ಇರಲಿಲ್ಲ. ಆಯ್ತು ನಾವು ಬರ್ತೀವಿ, ಜಾರಕಿಹೊಳಿ ಅವರು ನಾವು ಯಾರೋ ಬಂದು ಉದ್ಘಾಟನೆ ಮಾಡೋಕ್ಕೆ ಬರ್ತಿದ್ದೀವಿ. ಇವರು ಅದನ್ನು BJPಯ ಪಕ್ಷದ ಕಾರ್ಯಕ್ರಮವಾಗಿ ಮಾಡಿಕೊಂಡು ಇವತ್ತಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೂ ಹೇಳೋದಿಷ್ಟೇ, ನಮ್ಮ ರಾಜ್ಯದ ಅಧಿಕಾರಿಗಳು ಇದರ ಬಗ್ಗೆ ಶಾಮೀಲಾಗಿದ್ದಾನೆ, ಆ ಅಧಿಕಾರಿಗಳನ್ನು ಇವತ್ತು ನಾಳೆನೇ ನೀವು ಸಸ್ಪೆಂಡ್ ಮಾಡಬೇಕು. ನಾಳೆನ ಅಧಿಕಾರಿಗಳನ್ನು ಯಾರೇ ಇರಲಿ, ಈ ರಾಜ್ಯದವರು ಇರ್ಬೋದು, ಜಿಲ್ಲೆಯವರು ಇರ್ಬೋದು, ಯಾರೇ ಇರ್ಬೋದು, ಇವತ್ತು ಅವರು ಯಾರು ಶಾಮೀಲಾಗಿದ್ದಾರೆ ಅದ್ರ ಜೊತೆಗೆ ಅವ್ರನ್ನು ಸಹ ಸಸ್ಪೆಂಡ್ ಮಾಡಬೇಕಂತ ನಾನು ಇವತ್ತು ಆದೇಶ ಕೊಡ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ ಅವ್ರಿಗೆ. ಇವತ್ತು ಮಾಡಬೇಕಾದ್ರೆ ಹೌದೌದು ಅಲ್ಲ ರೀ, ಮೋದಿಜಿಯವರು ಬರೋಕಾಲ ರಾಷ್ಟ್ರದ ಅಂತ ಹೇಳಿದ್ರೆ ರಾಜ್ಯದ CM 2,000 ಕೋಟಿಗೆ ಬರ್ತಾ ಇರಲಿಲ್ವಾ? ಅದೇ ಹೆಂಗೆ ಹೇಳ್ತೀರಿ ಸರ್ ನೀವು? ಮೋದಿಜಿಯವರು ರಾಷ್ಟ್ರದ ವ್ಯಾಪ್ತಿಗೆ ಹೋಗಬೇಕು, ಇದಕ್ಕೆ ಬರಲ್ಲ ಅಂತ ಹೇಳಿ ನಾವೇನು ಮಾಡೋಕ್ಕಾಗತ್ತೆ? CM ಅವರು ಕರಿಬೇಕಲ್ಲ ಇವರು ಕರೆಕ್ಟಾಗಿ. 3 ದಿವಸ ಮುಂಚೆ ಕೊಟ್ಟರೆ ನೀವು ಬಂದುಬಿಡ್ತೀರಾ? ಅವ್ರಿಗೆ ಇಂಡಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಅವರಿಗೆ ಅವರೆಲ್ಲ ರೆಡಿ ಮಾಡ್ಕೊಂಡು ಇಂಡಿ ಕಾರ್ಯಕ್ರಮದ ಹೊರಟಿದ್ದಾರೆ. ಹೆಂಗೆ ಬರ್ತಾರೆ ಅವರು? ಒಂದು ವಾರದ ಮುಂಚೆ ಹೇಳಿದರೆ ಇಂಡಿ ಕಾರ್ಯಕ್ರಮ ಮುಂದೆ ಹಾಕ್ಕೊಂಡು ಇವರು ಇಂಥ ಕಾರ್ಯಕ್ರಮ ಬರ್ತಾರೆ. ಯಾಕೆ ನೀವು ರಾಜಕೀಯ ಮಾಡ್ತೀರಿ? ಏನು ಇವ್ರ ಅಪ್ಪನ ಮನೆಯಿಂದ ತಂದಿದ್ದಾರಾ? ಇವ್ರ ಅಪ್ಪನ ಮನೆಯಿಂದ ಏನಾರು ತಂದಿದ್ದಲ್ಲ. ಈ ರಾಜ್ಯದ ಟ್ಯಾಕ್ಸ್ ಕೊಟ್ಟಿರೋದು ನಾವು ಕೊಟ್ಟಿದ್ದೀವಿ. ಇದು ಜಾಗ ನಮ್ಮದು, ಇವ್ರ ಅಪ್ಪನ ಮನೆದ ಜಾಗ. ಇವ್ರು ಯಾರ ಅಪ್ಪನ ಮನೆದು ಅಲ್ಲಲ್ಲ. ಇವ್ರು ಯಾರ ಅಪ್ಪನ ಮನೆಯ ಜಾಗ, ಇವ್ರ ಅಪ್ಪನ ಮನೆದ ದುಡ್ಡಾಗಿದ್ರೆ ನಮ್ಮನ್ನು ಕೇಳಬೇಡಿ. CM ಅವರು ಕರೆದೇ ಇರೋದು ಅವಮಾನ ಅಲ್ಲನ್ರಿ? ಯಾಕೆ ಕರೆಯಲ್ಲ ಇವರು? ಏನು ರಾಜ್ಯ ಸರ್ಕಾರ ಏನು ನಮಗೇನು ಇದು ಬೇಡವಾ ಇವರಿಗೆ? ನಾವು ಜಾಗ ಬಿಡಿಸ್ಕೊಡೋಕೆ ನಾವು ಬೇಕು. ಈಗ ನೋಡಿ, ಅಲ್ಲಿ ದೇವನಹಳ್ಳಿಯಲ್ಲಿ ಜಾಗ ಬಿಡಿಸ್ಬೇಕಾದ್ರೆ ನಮ್ಮ ಮೇಲೆ ಬಂದಿದ್ದಾರೆ ಕೇಂದ್ರ ಸರ್ಕಾರ ಯೋಜನೆಗೆ. ನಾವು ಈಗ ರೈತರು ವಿರೋಧ ಹಾಕೋಬೇಕಲ್ಲ. ಈಗ ಹೈವೇ ಆದ ತಕ್ಷಣ ನಾವು ವಿರೋಧ ಹಾಕೋಬೇಕು. ಅದು ಯಾರು ಮಾಡೋರು? ನಾವು. ಇವ್ರು ಬರ್ತಾರಾ? ಇವ್ರು ಮೋದಿಜಿಯವ್ರು ಬರ್ತಾರಾ? ಗಡ್ಕರಿಯವ್ರು ಬರ್ತಾರಾ? ಯಾರೂ ಬರಲ್ಲ. ಇದು ರಾಜ್ಯ ಸರ್ಕಾರವನ್ನು ತಗೊಂಡು ಹೋಗಬೇಕು.
ಇಲ್ಲಿ ಏನಾಗಿದೆ, ಇವರು ಬೇಕಂತಲೇ ಮಾಡಿ 2,000 ಕೋಟಿಯ ಯೋಜನೆಯನ್ನ ಜಾರಿಗೊಳಿಸ್ಬೇಕಾದ್ರೆ ಮುಖ್ಯಮಂತ್ರಿಗಳು ಬರಲೇಬೇಕು, ರಾಜ್ಯ ಸರ್ಕಾರದ ಮಂತ್ರಿಗಳಲ್ಲ. ಏನು 11ನೇ ತಾರೀಕು ಆದ್ರೆ ಎಷ್ಟು? 13, 11, 12, 13, 14, 13 2 ದಿವಸಕ್ಕೆ ಆಗತ್ತಾ? MP ಏನು MP ಆಹ್ವಾನ ಕೊಟ್ಟರೆ ಆಗ್ಬಿಡ್ತದಾ? ಕೇಂದ್ರದ ಒಂದು ಇದರಲ್ಲಿ ಕಳಿಸ್ಬೇಕು ಅವರು. ಹಾಂ, ಪ್ರೋಟೋಕಾಲ್ ಕಳಿಸ್ಬೇಕಲ್ರಿ. ನನಗೆ ಮನೆಗೆ ನನಗೆ 13ನೇ ತಾರೀಕು ಬಂದಿದೆ ನನಗೆ ಕಾರ್ಡು. ಅಂದರೆ ಅವ್ರು ಏನಾಗಿತ್ತು ಅಂದರೆ ಮಾಡಬೇಕೋ ಬೇಡ ಸುಮ್ಮನೆ ನಮಗೆ ನಾಟಕ ಆಡಿಸಿದ್ರು, ಇನ್ನೂ ಆಗಿಲ್ಲ, ಫಿಕ್ಸ್ ಆಗಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾರ್ಡ್ ಬಂದ ಮೇಲೆ ಪಕ್ಕ ಆಗಿದ್ದದು. ಅಧಿಕಾರಿಗಳಿಗೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನಮಗೆ ಅಧಿಕಾರಿಗಳು ಬಂದು ಲಾಸ್ಟಿಗೆ 13ನೇ ತಾರೀಕು ಕೊಟ್ಟಿದ್ದಾರೆ, ಬೆಳಿಗ್ಗೆ ಬಂದು ಕೊಟ್ಟಿದ್ದಾರೆ. ಬೇಡ, ಒಂದು 15 ವಾರದ ಮುಂಚೆ ಕರೀಲಿ ಅಲ್ವಾ? ನಾವು ಹೋಗಿ ಮುಖ್ಯಮಂತ್ರಿ ಕರಿಬೇಕಾದ್ರೆ ಒಂದು 15-20 ದಿವಸ ಮುಂಚೆ ಹೋಗಿ ಬರ್ತೀವಿ, ಸರ್ ಹಿಂಗಿದೆ ಬರಬೇಕು ಅಂತ ಕರಿತೀವಿ. ಇವರು ಬಂದು 3 ದಿವಸಕ್ಕೆ ಇವ್ರು ಬಂದುಬಿಡ್ಬೇಕಂತ ಮುಖ್ಯಮಂತ್ರಿಗಳು. ಹಾಗಾದ್ರೆ ಮೋದಿಜಿಯವ್ರು ಅವತ್ತು ಕರೆದ ಬಂದುಬಿಡ್ತಾರಾ? ಮೋದಿಜಿ ಮೇಲಿಂದ ಇಳಿದಿದ್ದಾರೆ, ಮತ್ತೆ ಸಿದ್ದರಾಮಯ್ಯನ ಕೆಳಗೆ ಇಳಿದಾರನ? ಏನ್ರಿ ನ್ಯಾಯ ಬೇಕಲ್ಲ? ನಮಗೇನು ಬೇಡ, ಆ ಥರ ಏನಿಲ್ಲ. ಈ ರಾಜ್ಯದ ನಮ್ಗೆ ಹಕ್ಕಿದೆ, ರಾಜ್ಯದ ಸರ್ಕಾರದ ಟ್ಯಾಕ್ಸ್ ಇದೆ. ನೀವ್ಯಾಕೆ ಈ ಥರ ಮಾಡಿ ಸಾಯ್ತೀರಿ? ನಾನು ಹೇಳಿದ್ದೀನಿ, ಸಿಗಂದೂರು ಸೇತುವೆದು ನಮ್ಮ ಪಾತ್ರ ಇಲ್ಲಪ್ಪ, ನಿಮ್ಮದೇ ದುಡ್ಡು, ಯಡಿಯೂರಪ್ಪನವ್ರ ಕೊಡುಗೆ. ಆ ಯಡಿಯೂರಪ್ಪನವ್ರು ಆ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ದಾರೆ, ಅವ್ರಿಗೆ ಅಭಿನಂದನೆಗಳಂತ ಹೇಳಿದೆ. ನಾವು ಎಲ್ಲವನ್ನು ಅವ್ರ ಪರವಾಗಿ ನೀವೇ ಮಾಡ್ಕೋ, ನೀನೇ ಹೊತ್ಕೋ ಅಂತ ಹೇಳಿದ್ದೀನಿ. ರಾಘವೇಂದ್ರ ನೀನೇ ಕಿರೀಟ ಹಾಕೋ ಮರೆ, ನಮಗೇನು ಕಿರೀಟ ಬೇಡ, ನಮ್ದಲ್ಲ. ನಾವು ಹಸಿರು ಮಕ್ಕಿಗೆ ಮಾತ್ರ ಕೊಟ್ಟಿದ್ದೀವಿ. ಹಸಿರು ಮಕ್ಕಿ ಸೇತುವೆ ನಮ್ಮದು. ಅಲ್ಲೂ ನಿರಾಸರಿದ್ದಾರೆ, ಅಲ್ಲೂ ಮುಳುಗಡೆಯರಿದ್ದಾರೆ, ಅಲ್ಲೂ ಅವ್ರಿಗೆ ಸಂಪರ್ಕ ಬೇಕು. ಅದಕ್ಕಾಗಿ ನಾವು ಕೊಟ್ಟಿದ್ದೀವಿ. ನೀವೇನೋ ದೊಡ್ಡ ಯೋಜನೆ ನಾನೇ ಕೊಟ್ಟಿದ್ದೆ ಹಿಂದೆ ಯಡಿಯೂರಪ್ಪನವರಿಗೆ. ನಾನೇ ಹೋಗಿ MLA ಆದ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಮನವರಿಕೆ ಮಾಡಿಸಿ, ಸರ್ ಇದಕ್ಕೊಂದು ದುಡ್ಡು ಇಡಬೇಕು, ಇಲ್ಲಾಂದರೆ ಆಗೋದಿಲ್ಲ ಅಂತೇಳಿ ನನ್ನ ಲೆಟ್ರ್ ಮೇಲೆ 100 ಕೋಟಿ ರೂಪಾಯಿನ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿದ್ರು. ನಿಮಗೆ ಲೆಟ್ರೆಲ್ಲ ಕೊಟ್ಟಿದ್ದೀನಿ ನಾನು. 9ರಲ್ಲಿ 100 ಕೋಟಿ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಆಯಿತು. ಸ್ಯಾಂಕ್ಷನ್ ಆಗಿ ಅವಾಗ ಬೆಳಗಾರರು ಸ್ಯಾಂಕ್ಷನ್ ಮಾಡೇ ಬಿಟ್ಟರು. ಆದರೆ ಇದು ಸಾಕಾಗೋದಲ್ಲ, ನಮಗೆ ಇಷ್ಟೊಂದು ದುಡ್ಡು ಮುಂದೆ 300-400 ಕೋಟಿ ಹಾಕೋಕ್ಕಾಗೋದಲ್ಲ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಮಾಡಿ ಅಲ್ಲಿಂದ ತರಿಸಿದ್ರು. ಆಮೇಲೆ ಇದನ್ನು ದುಡ್ಡು ಅಲ್ಲಿ ಬೇರೆ ಕಡೆ ಹಾಕ್ಕೊಂಡಿದ್ದಾರೆ. ಹಾಗೆ ಆಗಿದೆ. ಇಷ್ಟೆಲ್ಲ ಆಗಿದ್ದ ವರ್ಕನ್ನು ಇವತ್ತು ಈ ಥರ ಇವರು ನಾನೇ ಮಾಡಿಸಿದ್ದು, ನಾನೇ ಇದು ಮಾಡಬೇಕು, ನಮ್ಮದೇ ಪಕ್ಷದ ಆಗಬೇಕು ಕಾರ್ಯಕ್ರಮ ಅಂತ ಮಾಡಿದ್ದೀರಿ. ನಮಗೇನು ಬೇಜಾರಿಲ್ಲ. ಆ ಭಾಗದ ಜನರಿಗೆ